ರಾಜ್ಯ ರಾಜಕೀಯದಲ್ಲಿ ವಿಧಾನಸಭೆ ಉಪಚುನಾವಣೆ ಕಾವು ಜೋರಾಗ್ತಾ ಇದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ನಡುವೆ ಜಟಾಪಟಿ ಜೋರಾಗಿದೆ. ಜಮೀರ್ ವಿರುದ್ಧ ಮಲ್ಲಿಕಾರ್ಜುನ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಕ್ಕೆ ಅಲ್ಪಸಂಖ್ಯಾತರ ಆಕ್ರೋಶ ಭುಗಿಲೆದ್ದಿದೆ. ದಾವಣಗೆರೆಯಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಮೊಹಮ್ಮದ್ ಸಿರಾಜ್ ಗುಡುಗಿದ್ದು ಸಚಿವ ಎಸ್ ಮಲ್ಲಿಕಾರ್ಜುನ್ ಕ್ಷಮೆಗೆ ಆಗ್ರಹಿಸಿದ್ದಾರೆ. ಏಕವಚನದಲ್ಲಿ ಮಾತನಾಡಬೇಕಂದ್ರೆ ಇವರಿಗಿಂತ ಡಬಲ್ ಮಾತನಾಡ್ತಾರೆ, ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾರೆ ಅಂದ್ರೆ ಇಷ್ಟಕ್ಕೆ ಕೋಪ. ಜಮೀರ್ ಅಹಮದ್ ನಮ್ಮ ಸಮಾಜದ ಮುಖಂಡರು, ಮಾಸ್ ಲೀಡರ್. ಶಾಮನೂರು ಶಿವಶಂಕರಪ್ಪ ಜಿ ಇದ್ದಾಗ ವೀರಶೈವ ಸಮಾಜದ ಅಧ್ಯಕ್ಷರಾಗಿದ್ದರು. ಹಾಗೆ ಜಮೀರ್ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೇಳೋದೇ ತಪ್ಪ. ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ. ಆದರೆ ಜಮೀರ್ ಅಹಮದ್ 140 ಕ್ಷೇತ್ರಗಳಲ್ಲಿ ಸ್ಟಾರ್ ಪ್ರಚಾರಕರು. ಈ ವಿಚಾರವನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ತಿಳಿಸ್ತೇವೆ ಅಂತ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಮೊಹಮ್ಮದ್ ಸಿರಾಜ್ ಹೇಳಿದರು. ಸಿರಾಜ್ 2004ರಿಂದ ಜಮೀರ್ ಅಹಮದ್ ಖಾನ್ ಎಂಎಲ್ಎ. ಚಾಮರಾಜಪೇಟೆಯಲ್ಲಿ ದೇವೇಗೌಡರು ದರಿದ್ರ ನಾರಾಯಣ ರ್ಯಾಲಿ ಮಾಡಿ ಜೆಡಿಎಸ್ ಕ್ಯಾಂಡಿಡೇಟ್ ಜಮೀರ್ ಅಹಮದ್ ಖಾನ್ ಅವ್ರನ್ನ ಎಂಎಲ್ಎ ಮಾಡಿದ ಮೇಲೆ ಅವತ್ತಿಂದ ಶುರುವಾದಂಥ ಜರ್ನಿ 22 ವರ್ಷಗಳ ಕಾಲ ಜಮೀರ್ ಅಹಮದ್ ಖಾನ್ ಎಂಎಲ್ಎ. ಜಮೀರ್ ಅಹಮದ್ ಖಾನ್ 2004 ಚುನಾವಣೆಯಲ್ಲಿ ಜಯನಗರ ನಿಂತ್ಕೊಂಡು 3ನೇ ಪ್ಲೇಸ್ಗೆ ಹೋಗಿರ್ಬೋದು ನಾವು. ಬಟ್ ಅವ್ರಿಗೆ ದೇವೇಗೌಡರು ಪುನರ್ಜನ್ಮ ಕೊಟ್ಟು ರಾಜಕೀಯವಾಗಿ ಅವ್ರನ್ನ 2004 ಮತ್ತೆ ಜೆಡಿಎಸ್ ಗೆಲ್ಸಿದ ಮೇಲೆ ಜಮೀರ್ ಅಹಮದ್ ಖಾನ್ ವಿಧಾನಸಭೆಯಲ್ಲಿ ಸೋಲನ್ನ ನೋಡಿಲ್ಲ. ಲೋಕಸಭೆಯಲ್ಲಿ ಸೋತವ್ರು ಅದ್ ಬೇರೆ ಕತೆ ಸೆಂಟ್ರಲ್ ಅಲ್ಲಿ. ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನೇ ನೋಡದ. 2004ರಿಂದ ಯಾರು ಇದ್ರೆ ಅದು ಬಹಳಷ್ಟು ಜನ ಇದ್ದಾರೆ, ಅದ್ರಲ್ಲಿ ಇವರು ಒಬ್ರು. ಬಟ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪಾರ್ಟಿಲಿ ಇದೀರಿ, ಕಾಂಗ್ರೆಸ್ ಸರ್ಕಾರದ ಮಂತ್ರಿ. 1,67,00,000 ಜನ ಕಾಂಗ್ರೆಸ್ಗೆ 2023 ವೋಟ್ ಹಾಕಿದ್ದಾರೆ. 1,67,00,000 ಜನ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. ಅದ್ರಲ್ಲಿ ಹತ್ತತ್ರ 50-60 ಲಕ್ಷ ಮುಸಲ್ಮಾನರು ವೋಟ್ ಹಾಕಿರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಬರೀ ವೋಟ್ ಹಾಕ ಸರ್ಕ ಮುಸಲ್ಮಾನರು, ಬರೀ ವೋಟ್ ಮಿಷಿನ್ಗಳ ಅಲ್ವಾ? ಮೆಜಾರಿಟಿ ಅನ್ನೋದೇ ಆದ್ರೆ 80-85 ಸಾವಿರ ಮುಸ್ಲಿಮ್ಸ್ ವೋಟ್ ಇದೆ ದಾವಣಗೆರೆ ದಕ್ಷಿಣದಲ್ಲಿ. 80-85 ಸಾವಿರ ಮುಸ್ಲಿಂ ಇತ್ಕೊಂಡು ವೋಟ್ ಕೇಳೋದು, ನಿಮ್ಮನ್ನ ಟಿಕೆಟ್ ಕೇಳತ್ತಪ್ಪ. ಅಹಿಂದ ಸಿದ್ದರಾಮಯ್ಯನವ್ರು ಯಾರು? ಅಹಿಂದ ನಾಯಕ. ಅಂದ್ರೇನು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. 1,67,00,000 50 ಲಕ್ಷ ಮುಸ್ಲಿಮ್ಸ್ ವೋಟ್ ಹಾಕೋರು ಆ ಪಾರ್ಟಿಗೆ ಅನ್ನೋದಾರೆ. ಹತ್ತತ್ರ 35% ಮೇಲೆ ವೋಟ್ ಹಾಕಿದ್ದಾರೆ. ಅದಕ್ಕೆ 35% ವೋಟ್ ಹಾಕಿದ್ದಾರೆ ಜನ ಮುಸ್ಲಿಮ್ಸು. 85 ಸಾವಿರ ವೋಟ್ ಇದ್ರು ಆ ಜನಕ್ಕೆ ಟಿಕೆಟ್ ಕೊಡಲ್ಲ ಅನ್ನೋದಾದ್ರೆ ಮತ್ತೇನ್ ನಡ್ಸ್ಕೊತೀರ ಅವ್ರನ್ನ? ಕರ್ನಾಟಕದಲ್ಲಿ ಮುಸ್ಲಿಂ ಲೀಗ್ ಬೆಳೆದಿಲ್ಲ. ಕೇರಳದಲ್ಲಿ ಕಾಂಗ್ರೆಸ್ನ ಮೈತ್ರಿ ಪಾರ್ಟಿ ಮುಸ್ಲಿಂ ಲೀಗ್. ಹೈದರಾಬಾದಲ್ಲಿ 7-7 MIM ಕಾಂಗ್ರೆಸ್. ರಾಹುಲ್ ಗಾಂಧಿ ಬಂದ್ರು ಗೆಲ್ಲಕ್ಕಾಗಲ್ಲ ಓವೈಸಿ ಮುಂದೆ. ಅಲ್ಪಸಂಖ್ಯಾತರನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಳ್ಳೋದು ನಿಲ್ಲಿಸ್ಬೇಕು ಕಾಂಗ್ರೆಸ್ ಅವರು. ಓಕೆ, ಎಷ್ಟು ವೋಟ್ ಆಯ್ತು ಹಂಗಾರೆ? ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಲ್ಲ, ನೀವೇ ಗೆಲ್ಲಿಲ್ಲ. 2008 ನಿಮ್ದು ನಾಮಪತ್ರ ತಿರಸ್ಕಾರ ಆಯ್ತು. ಒಂದ್ಸರಿ ರವೀಂದ್ರನಾಥ್ ಅಪೋಸಿಟ್ ಸೋತ್ರಿ ನೀವು ಚುನಾವಣೆನ ದಾವಣಗೆರೆ ಉತ್ತರದಲ್ಲಿ. ಜಮೀರ್ ಅಹಮದ್ ಖಾನ್ ಯಾರು ಅಂದ್ರೆ ಆ ಸಮುದಾಯದ ನಾಯಕ, ಮುಸಲ್ಮಾನ ಸಮುದಾಯದ ನಾಯಕ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನು ಚಾಮರಾಜಪೇಟೆ ನಾಮಿನೇಷನ್ ಹಾಕ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ಗೆಲ್ಲ ಮನುಷ್ಯ. ಜಮೀರ್ ಅಹಮದ್ ಖಾನು ತನ್ನ SL ಒಂದು 10-20 ಸೀಟ್ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಇರೋ ಮನುಷ್ಯ. ಜಮೀರ್ ಅಹಮದ್ ಖಾನ್ ಸ್ಟ್ರೆಂತ್ ಏನು ಅಂತ ದಾವಣಗೆರೆ ದಕ್ಷಿಣದ ಮುಸಲ್ಮಾನ ನಿರ್ಧಾರ ಮಾಡ್ಬೇಕು. ಹಂಗೆ ನೋಡೋದಂಗ ಕಾಂಗ್ರೆಸ್ಸೇ ಬಿಜೆಪಿಲಿ ಮುಸ್ಲಿಮರಿಗೆ ಮರ್ಯಾದೆ ಇಲ್ಲ, ದಳಿದವ್ರು ಅವ್ರ ಜೊತೆ ಸೇರ್ಕೊಂಡ್ರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಒಂದೇ ಗತಿ ಅನ್ನೋ ನಿಮ್ ಭ್ರಮೆ ಏನಾರ ಇತ್ತು ಅಂದ್ರೆ ನಾಳೆಗೆ ಹೈದರಾಬಾದ್ನ ಓವೈಸಿ ಪಾರ್ಟಿ ಕಾಲಿಡುತ್ತೆ ನಿಮ್ ದಕ್ಷಿಣಕ್ಕೆ, SDPI ಕಾಲಿಡುತ್ತೆ ನಿಮ್ ದಕ್ಷಿಣಕ್ಕೆ. ಹಂಗ್ ನೋಡ್ರೆ ಮುಸ್ಲಿಮ್ಸ್ಗೆ ಎಷ್ಟು ಟಿಕೆಟ್ ಕೊಡಬೇಕು? 140 ಕ್ಷೇತ್ರಗಳ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ಗೆ 1,67,00,000 ವೋಟ್ ಬಂದಿದೆ ಅನ್ನೋದಾದ್ರೆ ನೀವು 140 ಸೀಟಲ್ಲಿ 50 MLAಗಳು ಮುಸ್ಲಿಮ್ಸ್ ಇರಬೇಕು. ಮೋರ್ ದೆನ್ 50 ಅಂದ್ರೆ ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಆದ್ರೆ ಮುಸ್ಲಿಂ ಕ್ಯಾಂಡಿಡೇಟ್ ಆದ್ರೆ ಯಾಕೆ ಲಿಂಗಾಯತ್ ವೋಟ್ ಹಾಕಲ್ಲ ಕಾಂಗ್ರೆಸ್ಗೆ? ವೈ ನಾಟ್? ಆಗ ಅಹಿಂದ ಇಲ್ವಾ? ಆಗ ಅಹಿಂದ ಬರಲ್ವಾ? ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಅಲ್ಪಸಂಖ್ಯಾತರು ವೋಟ್ ಹಾಕ್ಬೇಕು, ಅಹಿಂದ ಬೇಕು. ಆದ್ರೆ ಅಲ್ಪಸಂಖ್ಯಾತ ಮುಸಲ್ಮಾನ ನಿಂತಾಗ ಮಾತ್ರ ಅಹಿಂದ ಇಲ್ಲ, ಮುಸ್ಲಿಂ ಅವನು. ಈ ರಾಜಕಾರಣನೇ ಹಾಳಾಗ್ತದೆ ಕಾಂಗ್ರೆಸ್ ಅಲ್ಲಿ. ಅದರಲ್ಲೇನಂತೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇನ್ನು ಸುಭಿಕ್ಷವಾಗಿದೆ ಬಿಕಾಸ್ ಆಫ್ ಕರ್ನಾಟಕದ ಮುಸಲ್ಮಾನರು ಇನ್ನೂ SDPI ಕಡೆಗೋ ಮುಸ್ಲಿಂ ಲೀಗ್ ಕಡೆಗೋ ತಿರ್ಕೊಂಡಿಲ್ಲ. ಕರ್ನಾಟಕದ ಮುಸಲ್ಮಾನರು SDPI ಮುಸ್ಲಿಂ ಲೀಗ್ ಕಡೆ ತಿರ್ಕೊಂಡ್ರೆ ಕಾಂಗ್ರೆಸ್ ಹಣೆ ಬರೋ ಚಿತ್ರಾನ್ನ. ಜಮೀರ್ ಅಹಮದ್ ಖಾನ್ಗೆ ಕಾಂಗ್ರೆಸ್ ಸಿಂಬಲೇ ಬೇಕಾಗಿಲ್ಲ ಚಾಮರಾಜಪೇಟೆಯಲ್ಲಿ. ಶಿವಾಜಿನಗರದಲ್ಲಿ ರಿಜ್ವಾನ್ ಅರ್ಷದ್ಗೆ ಕಾಂಗ್ರೆಸ್ ಸಿಂಬಲೇ ಬೇಕಾಗಿಲ್ಲ.
ಅದರ ಕನಿಷ್ಠ ಅರಿವು ಪರಿವು ಇರಬೇಕು ಮಾತಾಡ್ಬೇಕಾದ್ರೆ. ನಾಳೆಗೆ ಏನಾರ ದಾವಣಗೆರೆ ಲೋಕಸಭಾ ಕ್ಷೇತ್ರದ 2 ಲಕ್ಷ ಮುಸಲ್ಮಾನರು ಹೌದಾ ಅಕ್ಕೋ ನಕೋ ಬೇಡ ನಮ್ಗಿದು ಆಕ MIM ಕ್ಯಾಂಡಿಡೇಟ್ ಅಂತ ಲೋಕಸಭೆ ಹಾಕಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆ ಮೆಂಬರ್ ಆಗ್ತಾರ ನೆಕ್ಸ್ಟ್? ಇದೇನಪ್ಪ ಅರ್ಥನೇ ಆಗಲ್ಲ ಇವೆಲ್ಲ. ಜಮೀರ್ ಅಹಮದ್ ಖಾನ್ ನಿರ್ಧಾರ ಮಾಡಿದ್ರೆ ನಾಳೆಗೆ ದಾವಣಗೆರೆ ಉತ್ತರದಲ್ಲಿ ನೀವು ಗೆಲ್ಲಲ್ಲ, ದಾವಣಗೆರೆ ಲೋಕಸಭೆ ನಿಮ್ಮ ವೈಫ್ ಗೆಲ್ಲಲ್ಲ. ಜಮೀರ್ ಅಹಮದ್ ಖಾನ್ ಮುಸಲ್ಮಾನರು ನಿರ್ಧಾರ ಮಾಡಿದ್ರೆ. ಆದ್ರೆ ನೀವು ಹೋಗ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಜಮೀರ್ ಅದ್ ಹೆಂಗ್ ಗೆಲ್ತಾರೆ ನೋಡೋಣ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಅದು ಜಮೀರ್ ಅಹಮದ್ ಖಾನ್ ಪವರ್. ಏನಾರ ಲೀಡ್ರು ಆತ ಏನಾರ 1000 ಇರಲಿ, ಬಟ್ ಪೊಲಿಟಿಕಲಿ ಸ್ಟ್ರೆಂತ್ ಇದೆಯಲ್ಲ. ಇನ್ನೆಲ್ಲ ಯೋಗ್ಯರೇ ಬರ್ತಾವ್ರೆ, ಸೂಪರ್ ಸ್ಟಾರ್ಗಳೇ ಬರ್ತಾವ್ರೆ ವಿಧಾನಸೌಧಕ್ಕೆ ನಾನು ಹೇಳಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ.